ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ಲಕ್ಷ್ಮಿ. ಇವತ್ತಿನ ಪಬ್ಲಿಕ್ ರೌಂಡ್ಸ್ ಅಲ್ಲಿ ಅಂದ್ರೆ ಅಪಘಾತಗಳು ರಸ್ತೆಗಳಲ್ಲಿ ನಾವು ಸಿಕ್ಕಾಪಟ್ಟೆ ನೋಡ್ತಾ ಇರ್ತೀವಿ. ದಿನನಿತ್ಯ ಬೆಳಗಾದ್ರೆ ಸಿಕ್ಕಾಪಟ್ಟೆ ಅಪಘಾತಗಳು ನಡೀತಾ ಇರುತ್ತೆ. ಅದ್ರ ಬಗ್ಗೆ ಪಬ್ಲಿಕ್ ಹತ್ರ ಮಾತಾಡೋಣ ಬನ್ನಿ. ನಿಮ್ಮ ಹೆಸರು? ಶಾರದಮ್ಮ ಅಂತ. ಓಕೆ, ಅಪಘಾತ ಆಗ್ತಿರುತ್ತೆ ತುಂಬಾ, ಅದಕ್ಕೆ ಏನ್ ಕಾರಣ? ರೋಡ್ಗಳು ಸರಿಗಿರಲ್ಲ. ಈ ಎಣ್ಣೆ ಪಣ್ಣೆ ಹೊಡೆದಿ ಹುಡುಗರುಗಳು ಜೋರಾಗಿ ಬರ್ತಾರೆ, ಹಂಸ್ಕೊಳ್ ಹಾಕ್ಬೇಕು. ಈ ರೋಡ್ಗಳು ಗುಂಡಿ ಇವೆಲ್ಲ ಮುಚ್ಚಬೇಕು, ಅವೆಲ್ಲ ತೊಂದರೆ ಆಯ್ತವೆ ಮೇಡಮ್ ಅವರೇ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಎನ್ ಸುಬ್ರಾವ್ ಅಂತ. ಸರ್, ಅಪಘಾತಗಳು ತುಂಬಾ ನಡೀತಿದೆ ಇವಾಗ. ಹೌದು. ಅಂದ್ರೆ ಎಲ್ಲೇ ನೋಡಿದ್ರು ಕಾರ್ ಆಕ್ಸಿಡೆಂಟ್ ಆಯ್ತು, ಬೈಕ್ ಆಕ್ಸಿಡೆಂಟ್, ಈ ರೀತಿ ತುಂಬಾ ಅಪಘಾತಗಳಾಗ್ತಿದೆ. ಹೌದು, ಇದಕ್ಕೆ ಕಾರಣ ಏನು ಸರ್? ಕಾರಣ ಏನಂದ್ರೆ ಮೇನ್ ರೋಡ್ಗಳು ಸರಿ ಇಲ್ಲ. ರೋಡ್ಗಳು ಎಲ್ಲಾ ಕಡೆ ಹಳ್ಳ ಗಿಳ್ಳ ಮಾಡಿರ್ತಾರೆ. ಅದು ಸುಮ್ಗಿ ಇವ್ರು ಪ್ಯಾಚ್ ಅಪ್ ತರ ಮಾಡ್ತಾರೆ. ಮಳೆ ಬಂದ್ಬಿಟ್ರೆ ಇದ್ದಿದ್ದು ಕಿತ್ಕೊಂಡು ಹೋಗ್ಬಿಡ್ತದೆ. ಆದ್ರಿಂದ ತುಂಬಾ ಪ್ರಾಬ್ಲಮ್ ಆಯ್ತಾ ಇದೆ. ಆಮೇಲೆ ಈ ಕಡೆ ನೋಡಿ BDA ಕಾಂಪ್ಲೆಕ್ಸ್ ಅಂತ ಸ್ವಲ್ಪ ರೋಡ್ಗಳು ಹಾಕಿದ್ದಾರೆ. ಇನ್ನು ಈ ಕಡೆ ಎಲ್ಲ ರೋಡ್ ಅನ್ನೋದೇ ಯಾರು ಕೇರ್ ಮಾಡ್ತಾ ಇಲ್ಲ. ವೆಹಿಕಲ್ಗಳು ನೈಟ್ ನಲ್ಲಿ ಈ ವಾಟರ್ ಟ್ಯಾಂಕ್ ಅವ್ರು ಬರ್ತಾರೆ, ದಡ ಬಡ ದಡ ಬಡ ಅನ್ಕೊಂಡು ಹೋಗ್ತಾರೆ. ನಮಗ್ ನಿದ್ರೆನೆ ಬರ್ತಾ ಇಲ್ಲ. ಆ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ ಈ ರೋಡು. ಇಲ್ಲೂ ಏನಾಗಿದೆ, ಮೇನ್ ರೋಡಲ್ಲಿ ಅದೇ ತರ ಇಲ್ಲೊಂದ್ 2-3 ಜಾಗದಲ್ಲಿ ತುಂಬಾ ಹಳ್ಳ ಆಗಿ ಸುಮಕ್ ಪ್ಯಾಚ್ ಅಪ್ ಮಾಡಿದ್ದಾರೆ ಅಷ್ಟೇ ಹೊರ್ತು ಬರೋವಾಗ ದಡ ಬಡ ಅಂತ ಇರ್ತದೆ. ಅದಕ್ಕೆ ಮೇಲ್ಗಡೆ ಒಂದು ಹಂಪ್ ಹಾಕಿದ್ದಾರೆ. ಅದೇ ತರ ಇಲ್ಲೊಂದ್ 2 ಹಂಪ್ ಹಾಕಿ ರೋಡ್ ಸ್ವಲ್ಪ ಕ್ಲೀನ್ ಆಗಿ ಮಾಡಿದ್ರೆ ಎಲ್ಲ ಅನುಕೂಲ ಆಯ್ತದೆ. ಆಮೇಲೆ ಇಲ್ಲಿ ನೈಟ್ ನಲ್ಲಿ ಸ್ವಲ್ಪ ಕುಡಿದು ಬರೋರು ಇರ್ತಾರೆ. ಕಾರ್ ಡ್ರೈವರ್ ಆಗ್ಲಿ ಬೈಕ್ ಅವರ್ ಆಗ್ಲಿ ರ್ಯಾಶ್ ಆಗಿ ಬರ್ತಾರೆ. ಅದು ಏನು ಆ ಸೌಂಡ್ದು ಸೈಲೆನ್ಸರ್ ಹಾಕೊಂಡು ಬರೋ ಅಂತ ಬರ್ತಾರೆ. ಅವ್ರು ಬಂದ್ರು ರಾತ್ರಿ ಹೊತ್ತು ನಿದ್ದೆನೇ ಇರೋದಿಲ್ಲ. ಆ ಥರ ಬೇರೆ ನಡೀತಾ ಇದೆ ಇಲ್ಲಿ ತುಂಬಾ. ಯಾರು ಹೇಳೋರು ಕೇಳೋರಿಲ್ಲ. ವೀಲಿಂಗ್ಗಳು ಮಾಡ್ತಾ ಇರ್ತಾರೆ ಮೇನ್ ರೋಡ್ಗಳಲ್ಲೆಲ್ಲ. ಆ ಥರ ಆಗ್ಬಿಟ್ಟಿದೆ. ಆ ರೋಡ್ಗಳು ಸರಿ ಇಲ್ಲದೆ ಇರೋ ರೋಡ್ಗಳಲ್ಲಿ ಇವ್ರು ವೀಲಿಂಗ್ ಮಾಡಕ್ಕೆ ಹೋದ್ರೆ ಬಿದ್ದು ಅವ್ರು ಕೊಡೆ ಗಿಡ ಹೊಡ್ಕೊಂಡು ಯಾರು ರೆಸ್ಪಾನ್ಸಿಬಲ್ ತಗೋತಾರೆ? ಯಾರು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ರೆಡಿ ಮಾಡೋದಕ್ಕೆ ಮಾಡಲಿ. ಅಂದ್ರೆ ಸಮಾಜಕ್ಕೆ ಇವಾಗ ಫೈನಲ್ ಆಗಿ ನೀವು ಒಂದು ಮೆಸೇಜ್ ಹೇಳ್ತೀರಾ ಅವೇರ್ನೆಸ್ ಮೂಡ್ಸಕ್ಕೆ ಅಂತಂದ್ರೆ ಅಪಘಾತದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಪಘಾತದ ಬಗ್ಗೆ ಮೇನ್ ರೋಡೇ ಕಾರಣ. ಮೇನ್ ರೋಡ್ ಕಾರಣ. ರೋಡ್ ಸರಿಗ್ ಮಾಡ್ತಿಲ್ಲ ಎಲ್ಲೂ. ಎಲ್ಲ ಕಡೆ ಹಳ್ಳ ದಿಣ್ಣೆ ಇರೋದ್ರಿಂದ ಅಕ್ಕಪಕ್ಕ ಹೋಗೋ ಗಾಡಿನೂ ಸ್ಕಿಡ್ ಆಗ್ಬಿಟ್ಟಿದೆ. ಬೇರೆ ಗಾಡಿಗಳು ಮೇಲೆ ಬಿದ್ದುಬಿಡ್ತಾರೆ. ಅದು ಬೇರೆ ಕುಡಿದು ಬೇರೆ ಇಡ್ತಾರೆ. ಆ ಥರ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ರೋಡ್ದೇ ಮೇನ್, ಬೇರೆ ಇನ್ನೇನಿಲ್ಲ.